ವೆಲ್ಕಮ್ ಬ್ಯಾಕ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಯಡಿಯೂರಪ್ಪ ನಿವಾಸಕ್ಕೆ ತೆರಳಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು. ಅವರೇನು ಹೇಳಿದ್ರು ಕೇಳೋಣ. ಬಿಜೆಪಿ ಸೌತಿನ ಅಭ್ಯರ್ಥಿ ಆಗಿದ್ದ ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡ ಅತಿ ಯೂತ್ ಅಭ್ಯರ್ಥಿ ಅಂತಾನೆ ಹೇಳ್ಬೋದು. ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ನಿಮಗೆ ಬಿ ಫಾರ್ಮ್ ಸಿಕ್ಕಿದೆ ಇವತ್ತು ಬೆಳಗಿನ ಜಾವ. ಏನಂತಂದ್ರು ಸರ್ ಯಡಿಯೂರಪ್ಪ ಅವರು? ಜೊತೆಗೆ ಏನು ಮಾತಾಡಿದ್ರು? ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರು ಸಂಪೂರ್ಣವಾದ ಆಶೀರ್ವಾದ ಮಾಡಿದ್ರು. ಹೋಗಿ ಗೆದ್ದು ಬಾ ಅಂತ ಹೇಳಿ ಒಂದು ಬಹಳ ಆಶೀರ್ವಾದ ಮಾಡಿದ್ರು, ಧೈರ್ಯ ತುಂಬಿದ್ರು. ಬಹುಶಃ ನಮ್ಮ ಪಕ್ಷ ಅಲ್ಲದಲ್ಲೇ ಇದ್ರೆ ಇನ್ಯಾವ ಪಕ್ಷದಲ್ಲೂ ಕೂಡ ಒಬ್ಬ ಕಾರ್ಯಕರ್ತನನ್ನು ಗುರುತಿಸಿ ಈ ಪಕ್ಷದ ಬೆಳವಣಿಗೆಗೆ ಪಕ್ಷಕ್ಕೆ ಒಂದು ಬಹಳ ಅವಕಾಶ ಆಗುತ್ತೆ. ಈ ಕಾರ್ಯಕರ್ತನ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಪಕ್ಷದ ಈ ನಿರ್ಧಾರ ಇದೆ. ಬಹಳ ಕೃತಜ್ಞತೆ ಇದೆ ನನಗೆ ಇಡೀ ಪಕ್ಷದ ನಾಯಕತ್ವಕ್ಕೆ, ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಮತ್ತು ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರಿಗೆ, ಅಶೋಕ್ ಅವರಿಗೆ, ಸೋಮಣ್ಣ ಅವರಿಗೆ, ಸತೀಶ್ ರೆಡ್ಡಿ ಸರ್ಗೆ ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ತೇಜಸ್ವಿನಿ ಅನಂತಕುಮಾರ್ ಅವರು ಸಂಪೂರ್ಣ ಆಶೀರ್ವಾದ ಬೆಂಬಲವನ್ನು ಮಾಡವರಿದ್ದಾರೆ. ಅನಂತಕುಮಾರ್ ಅವರು ನನ್ನ ಹೈಸ್ಕೂಲ್ ದಿವಸದಿಂದ ಅವರು ನನ್ನನ್ನು ಬೆಳೆಸಿದಂಥವ್ರು. ಅಂಥ ಮೇರು ನಾಯಕರು ಇದ್ದಂಥ ಕ್ಷೇತ್ರದಲ್ಲಿ ಇವತ್ತು ನನಗೊಂದು ನಿಂತ್ಕೊಳ್ಳುವಂಥ ಅವಕಾಶ ಸಿಗ್ತಿರುವಂಥದ್ದು ಯಾವುದೋ ನನ್ನ ಹಿಂದಿನ ಜನ್ಮದ ಪುಣ್ಯ ಅಷ್ಟೇ. ಆದ್ದರಿಂದ ಎಲ್ಲ ಮತದಾರರಲ್ಲಿ, ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ, ಎಲ್ಲ ನಾಯಕರಲ್ಲಿ ನನಗೆ ಸಹಕಾರವನ್ನು ನೀಡಿ ಒಂದು ಬಹಳ ದೊಡ್ಡದಾಗಿ ಒಂದು ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ಹೆಂಗೆಸ್ಟ್ ಕಾರ್ಯಕರ್ತರಾಗಿ ಗುರುತಿಸಿಕೊಂಡವ್ರು ನೀವು, ಯಾವ ರೀತಿ ಕೆಲಸಗಳನ್ನ ಮಾಡಿ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು, ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ಗೂ ಮತ್ತೆ ನಿಮ್ಮ ನಡುವೆ ಯಾವ ರೀತಿಯ ಒಂದು ಸಂಬಂಧ ಇತ್ತು ಅಂದ್ರೆ ಎಲ್ಲದಕ್ಕೂ ಪ್ರೋತ್ಸಾಹ ಇರ್ತಕ್ಕಂಥದ್ದು. ಇವತ್ತು ಕಾರ್ಯಕರ್ತರು ಒಂದೇ ಒಂದು ಏನಂದ್ರೆ ತೇಜಸ್ವಿನಿ ಅನಂತಕುಮಾರ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಬಿಜೆಪಿ ಪಕ್ಷದವರು ಅಂತ ಹೇಳ್ತಾರೆ. ತೇಜಸ್ವಿನಿ ಅನಂತಕುಮಾರ್ ಅವರು, ನಾನು ಹೇಳಿದಾಗೆ ಅನಂತಕುಮಾರ್ ಅವರು ನನ್ನನ್ನು ಒಂದು ಹೈಸ್ಕೂಲ್ನ ಸಂದರ್ಭದಿಂದ ನನ್ನನ್ನು ನೋಡಿರುವಂಥ, ನಾನು ಫಸ್ಟ್ ಇಯರ್ PUC ಅವಾಗಿದ್ದಾಗಲೂ ಅದಮ್ಯ ಚೇತನ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸುವಂಥದ್ದು, ಒಂದು ಆ್ಯಂಕರಿಂಗ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು, ಇನ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು 5-10 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಹೀಗೆ ನನ್ನನ್ನು ಬೆಳೆಸಿದಂಥವ್ರು. ನಾನು ಅವ್ರಿಗೆ ಇನ್ನೂ ನೆನಪಿದೆ, ಜನಚೇತನ ಯಾತ್ರೆ ನಡೆದಿತ್ತು ಅದ್ವಾನಿ ಅವರದ್ದು. ಅವಾಗ ಅವ್ರಿಗೆ ಭಾಳ ಪೀಡಿಸಿದ್ದೆ ನಾನು, ಜನಚೇತನ ಯಾತ್ರೆ ನನ್ನನ್ನು ಕಳಿಸಿ ಅಂತ ಹೇಳಿ. ಅವಾಗ ಅನಂತಕುಮಾರ್ ಸಾಹೇಬ್ರನ್ನ ಕನ್ವಿನ್ಸ್ ಮಾಡಿ ನನ್ನನ್ನು ಜನಚೇತನ ಯಾತ್ರೆಗೆ ಕಳಿಸಿದ್ರು. ಸೊ ಆಗಿಂದ ನನ್ನನ್ನು ಅವರು ಬಹಳ ಬೆಳೆಸ್ಕೊಂಡು ಬಂದಿದ್ದಾರೆ. ಒಂದು ರೀತಿ ನಾನು ಅವ್ರಿಗೆ ಬಹಳ ಸತಿ ಹೇಳ್ತಿರ್ತೀನಿ, ನಮ್ಮ ತಾಯಿಯಂತೆ ಅವರು ಕೂಡ ನಮ್ಮನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಆದ್ದರಿಂದ ನಾನು ಟ್ವೀಟ್ ಮಾಡಿ ಎಲ್ಲದರಲ್ಲೂ ಹೇಳಿದ್ದೆ, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾವಾಗ ಇಲ್ಲಿಂದ ಹೆಸರು ಕಳಿಸಿದ್ರು ಅವರು ಅಭ್ಯರ್ಥಿ ಅಂತ ಆದಾಗ ಬಹಳ ಸಂತೋಷದ ಸಂಗತಿ, ಅಂಥವ್ರು ಇಲ್ಲಿಗೆ ಆಗಬೇಕು ಅಂತ. ಆದರೆ ಪಕ್ಷದ ಹೈಕಮಾಂಡು ಯಾವ ದೃಷ್ಟಿಯಿಂದ ಈ ಥರದ ನಿರ್ಧಾರ ಮಾಡಿದೆ ಗೊತ್ತಿಲ್ಲ. ಆದರೆ ಅವರು ಕ್ಯಾಂಡಿಡೇಟ್ ಆದಾಗ ಎಷ್ಟು ಖುಷಿ ಪಟ್ಟಿರ್ತಿದ್ರು, ಯಾಕೆಂದ್ರೆ ನಮ್ಮ ತಾಯಿ ಕ್ಯಾಂಡಿಡೇಟ್ ಆದರೆ ನಾನು ಎಷ್ಟು ಖುಷಿ ಪಟ್ಟಿರ್ತಿದ್ನೋ ಅಷ್ಟೇ ಖುಷಿ ಬಹುಶಃ ಅವರು ಇವತ್ತು ಈ ಸಂದರ್ಭದಲ್ಲೂ ಪ್ರೋತ್ಸಾಹ ಕೊಡೋರಿದ್ದಾರೆ. ಅನಂತಕುಮಾರ್ ಅವರು ಬೆಳೆಸಿದಂಥ ಹುಡುಗ ನಾನು, ಸಂಪೂರ್ಣ ಆಶೀರ್ವಾದ ನನಗೆ. ಇದಿಷ್ಟು ಕೂಡ ತೇಜಸ್ವಿ ಅವರು ಮಾತಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ನಾನು ಕೂಡ ಸಂತೋಷವಾಗಿ ಇದ್ದೆ. ನನಗೆ ಟಿಕೆಟ್ ಬಂದಿದ್ದು ಸಾಕಷ್ಟು ಒಂದು ಸಂತೋಷ ಆಗಿರ್ತಕ್ಕಂಥದ್ದು. ಯಡಿಯೂರಪ್ಪರನ್ನ ಇವತ್ತು ಬೆಳಗ್ಗೆ ಜಾವ ಭೇಟಿ ಮಾಡಿ ಬಿ ಫಾರ್ಮ್ ಅನ್ನ ಪಡೆದು ಈಗ ನಾನು ನಾಮಿನೇಷನ್ ಪತ್ರಿಕೆಯನ್ನು ಕೂಡ ಮಾಡಲು ಹೊರಟಿದ್ದೇನೆ ಅಂತ ಕೂಡ ಅವ್ರ ಮಾತುಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆಗೆ ಮಂಜುನಾಥ್ ಚಂದ್ರ, ಪಬ್ಲಿಕ್ ಟಿವಿ, ಬೆಂಗಳೂರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಬಾ ಹಕೀಂ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.